ಯಾದಗಿರಿ ಅನ್ನದಾತರಿಗೆ ಇದೀಗ ಶಾಪವಾಗಿದೆ ಈ ಒಂದು ಸಕ್ಕರೆ ಕಾರ್ಖಾನೆ. ಕೋರ್ ಗ್ರೇನ್ ಸಕ್ಕರೆ ಕಾರ್ಖಾನೆಯಿಂದ ರೈತರಿಗೆ ಆತಂಕ ಶುರುವಾಗಿದೆ. ವಡಗೇರಾದ ಕೋರ್ ಗ್ರೇನ್ ಸಕ್ಕರೆ ಕಾರ್ಖಾನೆ ಇದು. ಕಾರ್ಖಾನೆಯ ಅಪಾಯಕಾರಿ ತ್ಯಾಜ್ಯ ನೀರು ಹಳ್ಳಕ್ಕೆ ಬಿಡಲಾಗ್ತಾ ಇದೆ. ತ್ಯಾಜ್ಯ ನೀರು ಹಳ್ಳಕ್ಕೆ ಹರಿಸ್ತಾ ಇರುವಂತಹ ಸಕ್ಕರೆ ಕಾರ್ಖಾನೆ ತ್ಯಾಜ್ಯ ನೀರಿನಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಈ ಒಂದು ನದಿ ನೀರು. ತ್ಯಾಜ್ಯ ನೀರಿನಿಂದ ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಜಮೀನಿಗೆ ತ್ಯಾಜ್ಯ ನೀರು ಹರಿಸಿಕೊಳ್ತಾ ಇರುವಂತಹ ರೈತರು ಮಿಶ್ರಿತ ಕೃಷ್ಣಾ ನದಿಯ ನೀರು ಮತ್ತೆ ಜಮೀನಿಗೆ ಸೇರ್ಪಡೆಯಾಗ್ತಾ ಇದೆ. ಹಾಗಾಗಿ ಇದೇ ಕಾರಣದಿಂದ ಈ ಒಂದು ನೀರಿನಿಂದ ಸರಿಯಾಗಿ ಭತ್ತದ ಬೆಳೆ ಕೂಡ ಬೆಳೆಯೋಕೆ ಇಲ್ಲಿ ಅನ್ನದಾತರಿಗೆ ಸಮಸ್ಯೆ ಆಗ್ತಾ ಇದೆ. ಇದೊಂದು ಮತ್ತೊಂದು ತಲೆನೋವು, ಮತ್ತೊಂದು ಸಂಕಷ್ಟ ಇಲ್ಲಿರುವಂತಹ ರೈತರಿಗೆ. ಹಳ್ಳದ ತ್ಯಾಜ್ಯ ನೀರು ಸೇವಿಸಿ ಜಾನುವಾರುಗಳು ಕೂಡ ಮೃತಪಡ್ತಾ ಇದ್ದಾವೆ. ತ್ಯಾಜ್ಯ ನೀರು ಹರಿಸುವವರು ಕೂಡಲೇ ಇದೆಲ್ಲವೂ ಕೂಡ ಬಂದ್ ಮಾಡಬೇಕು ಅಂತ ಹೇಳಿ ರೈತ ಮುಖಂಡ ಮಲ್ಲಣ್ಣ ಗೌಡ ಆಗ್ರಹವನ್ನ ಮಾಡಿದ್ದಾರೆ. ತ್ಯಾಜ್ಯ ನೀರು ಬಂದ್ ಮಾಡಿಲ್ಲ ಅಂತಂದ್ರೆ ಕಾರ್ಖಾನೆಯೇ ಬಂದ್ ಮಾಡ್ತೀವಿ ಅಂತ ಹೇಳಿ ರೈತರು ಒಂದು ರೀತಿಯಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡಬಹುದು, ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರು ಈ ಒಂದು ನದಿಗೆ ಹೋಗಿ ಸೇರ್ತಾ ಇದೆ. ಅದೇ ನೀರನ್ನ ಜಾನುವಾರುಗಳು ಪ್ರಾಣಿ ಪಕ್ಷಿಗಳು ಬಂದು ಕುಡಿಯುತ್ತೆ, ಹಾಗಾಗಿ ಮೃತಪಡ್ತಾ ಇದೆ. ಮತ್ತೊಂದು ಕಡೆ ಬೆಳೆ ಭತ್ತ ಬೆಳಿಲಿಕ್ಕೆ ರೈತರು ಇದೇ ನೀರನ್ನ ಬಳಸ್ತಾ ಇದ್ದಾರೆ. ಸರಿಯಾಗಿ ಬೆಳೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಗಲೀಜ್ ನೀರು ಬೇರೆ, ತ್ಯಾಜ್ಯ ನೀರಿದು ಸಕ್ಕರೆ ಕಾರ್ಖಾನೆಯಿಂದ ಬರ್ತಾ ಇರುವಂಥದ್ದು ಈ ಒಂದು ನದಿಗೆ ಹರಿಸ್ತಾ ಇದ್ದಾರಂತೆ. ಹಾಗಾಗಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇದನ್ನ ನಿಲ್ಲಿಸಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಸಕ್ಕರೆ ಕಾರ್ಖಾನೆಯನ್ನೇ ನಾವು ಬಂದ್ ಮಾಡಿಸ್ತೀವಿ ಅಂತ ಹೇಳಿ ಇಲ್ಲಿನ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ದೃಶ್ಯಗಳಲ್ಲಿ ನೋಡಬಹುದು, ಆ ಒಂದು ಸಕ್ಕರೆ ಕಾರ್ಖಾನೆಯಿಂದ ಏನು ತ್ಯಾಜ್ಯ ನೀರೇನು ಬರ್ತಾ ಇದೆ, ಆ ಒಂದು ನೀರಿನಿಂದ ನದಿಯ ನೀರು ಎಲ್ಲವೂ ಕೂಡ ಕಲುಷಿತ ಆಗಿದೆ, ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ. ಹಾಗಾಗಿ ಕೂಡಲೇ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿನ ರೈತರು ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್. ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತಹ ಸಮಸ್ಯೆ ಇಲ್ಲಿ ರೈತರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ಒಂದು ನದಿ ನೀರು, ಅದರಲ್ಲಿ ಪ್ರಾಣಿ ಪಕ್ಷಿಗಳು ಆ ನೀರನ್ನ ಕುಡಿತವೆ ಅಥವಾ ಜನರು ಆ ನೀರನ್ನ ಬಳಸ್ತಾರೆ. ರೈತರು ಕೂಡ ಬೆಳೆ ಬೆಳೆಯಲಿಕ್ಕೆ ಅದೇ ನೀರನ್ನ ಬಳಸ್ತಾ ಇದ್ದಾರೆ. ಆದ್ರೂ ಕೂಡ ಸಕ್ಕರೆ ಕಾರ್ಖಾನೆಯಿಂದ ಈ ರೀತಿಯಾದಂತಹ ನಿರ್ಲಕ್ಷ್ಯ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ಗಮನ ಕೊಡ್ತಾ ಇಲ್ವಾ, ಅಥವಾ ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯ, ಯಾಕೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ಅಂತ? ರೋಶಿನಿ, ಏನು ಯಾದಗಿರಿ ಜಿಲ್ಲೆಯ ರೈತರಿಗೆ ಶಾಪವಾಗಿ ಸಕ್ಕರೆ ಕಾರ್ಖಾನೆ ಕೋರಿಯಲ್ ಗ್ರೀನ್ ಸಕ್ಕರೆ ಕಾರ್ಖಾನೆ ಶಾಪವಾಗಿ ಕಾಡ್ತದೆ ಅಂತಾನೆ ಹೇಳ್ಬೋದು. ಅಂದ್ರೆ ಏನು, ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ತುಮಕೂರು ಹೊರಭಾಗದಲ್ಲಿ ಇರುವಂತಹ ಹಳ್ಳಕ್ಕೆ ಸಕ್ಕರೆ ಕಾರ್ಖಾನೆಯ ವಿಷವನ್ನಿ ಎಲ್ಲ ಕೂಡ ಅಂದ್ರೆ ವೇಸ್ಟೇಜ್ ಕೂಡ ಹಳ್ಳಕ್ಕೆ ಹರಿದು ಬರುತ್ತೆ. ಹಾಗಾಗಿ ರೈತರ ಬೆಳೆದಂತ ಜಮೀನುಗಳಿಗೆ ಹೋದರೆ ಜಮೀನು ಸಂಪೂರ್ಣವಾಗಿ ನಾಶವಾಗುತ್ತೆ. ಹಾಗಾಗಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೋಶಿನಿ, ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಪಾಟೀಲ್ ಅಂತ? ರೋಶಿನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ಬಾಗಿಲು ತಟ್ಟಿದ್ರು ಕೂಡ ಕಿವಿ ಕೇಳಿದ್ರು ಕೇಳದಂತೆ ಕೂಡು ಜಾಣನಂತೆ ವರ್ತಿಸ್ತಾರೆ ಅಧಿಕಾರಿಗಳು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಗಮನಕ್ಕೆ ತರಲಾಗಿದೆ. ಹಾಗಾಗಿ ರೈತರ ಕಾಳಜಿ ಇಲ್ಲದ ಅಧಿಕಾರಿಗಳ ವಿರುದ್ಧ ಅಲ್ಲಿ ಗ್ರಾಮಸ್ಥರು ಕೂಡ ಮತ್ತು ರೈತರು ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ. ಕೂಡಲೇ ಅದನ್ನ ಬಂದ್ ಮಾಡಿಸ್ಬೇಕು, ಇಲ್ಲಂತಂದ್ರೆ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಅಂತ ಹೇಳ್ಬೋದು. ರೋಶಿನಿ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಏನ್ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಇದಕ್ಕೆ? ಕಾರಣ ಇಲ್ಲಿ ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಅನ್ನದಾತರಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಅವರೇ ಇದಕ್ಕೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇಲ್ಲಿ ಬಹು ಪ್ರಮುಖವಾಗಿ ಅವ್ರೇನ್ ಹೇಳ್ತಾರೆ ಅಂತ? ರೋಶಿನಿ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ನನಗೂ ಅದಕ್ಕೂ ಸಂಬಂಧ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ ಅಂತ ಸಂದರ್ಭದಲ್ಲಿ ನಾವು ಎಕರೆಕ್ಕೆ 30,000 ರಿಂದ 40,000 ರೂಪಾಯಿ ದುಡ್ಡು ಹಾಕಿ ನಾವು ಜಮೀನಿನಲ್ಲಿ ಬೆಳೆ ಬೆಳೆದಿರ್ತೀವಿ. ಅಂತ ಸಮಯಕ್ಕೆ ಬೆಳೆ ನಾಶವಾದ್ರೆ ಕೂಡ ನಾವು ಬೀದಿಗೆ ಬರುತ್ತೇವೆ. ಆದ್ರೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಗಮನಕ್ಕೆ ತಂದ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲದಂತೆ ಬೇಜವಾಬ್ದಾರಿ ವರ್ತನೆ ಹೊರಿಸ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂತ ಹೇಳ್ಬೋದು. ರೋಶಿನಿ, ಎಸ್, ಥ್ಯಾಂಕ್ ಯು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.